ವಡೆ ಬಿಡಕ್ಕೆ ಬರಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಗುರು ವಿಷ್ಣು ಗುರುದೇವ್. ಸ್ವಲ್ಪ ಇವತ್ತೇನಾದರೂ ಸ್ಪೈಸಿಯಾಗಿ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡು. ಅಣ್ಣ ಹೆಂಗಿದೆ ತಿಂಡಿ? ಇಲ್ಲಿ ನೋಡಿ ಗಾಯ್ಸ್, ನಮ್ಮಮ್ಮ ಕಾಯಿ ತೊರಿತೈತೆ. ಅಮ್ಮ ಕಾಫಿ ಕುಡ್ದಾ? ಎಷ್ಟು ಗಂಟೆಗೆ ಎದ್ದೆ ಇವತ್ತು? ಏನೇನು ಮಾಡಿದೆ? 6 ಗಂಟೆಗೆ ಎದ್ದೆ. ಬಾಪು ಸಾರಿಸ್ದೆ, ಕಸ ಹೊಡೆದೆ, ಪಾತ್ರೆ ಹೊಡೆದೆ. ಇಷ್ಟು ಕೆಲಸ ಮಾಡ್ದ? ಇಲ್ಲಿ ನೋಡಿ ಗೈಸ್, ರಾತ್ರಿ ರವೆನ ನೆನೆಸಿಟ್ಟಿದ್ದೆ, ಹೆಂಗೆ ಉಬ್ಬಿದೆ ಅಂತ ನೋಡ್ರಿ. ನೋಡಿ ಗೈಸ್, ಬೆಳಕು ಇಲ್ಲಿ ಜಾಸ್ತಿ ಬರುತ್ತಲ್ಲ, ಕಾಣಿಸೋದೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ರಾತ್ರಿನೇ ಇಡ್ಲಿ ರವೆನ ಕಲಸಿಟ್ಟಿದ್ದೆ. ಇಲ್ಲಿ ನೋಡಿ ಗೈಸ್, ಈರುಳ್ಳಿ ಮತ್ತು ಟೊಮೆಟೊ ಹೆಚ್ಕೊಂಡಿದ್ದೀನಿ ಸಾರು ಮಾಡೋಕ್ಕೆ ಇಡ್ಲಿಗೆ. ಮತ್ತು ಈ ಕಡೆ ವಡೆ ಮಾಡೋಣ ಅಂದ್ಬಿಟ್ಟು ಉದ್ದಿನ ಬೇಳೆ ನೆನೆಸಿಟ್ಟಿದ್ದೀನಿ. ಇದೊಂದು 2 ಅವರ್ಸ್ ನಿಂದರೆ ಸಾಕು, ವಡೆ ಮಾಡ್ಬೋದು, ಉದ್ದಿನ ವಡೆ ಅಂತ ಮಾಡ್ಬೋದು ಇಡ್ಲಿಗೆ. ನೆಕ್ಸ್ಟ್ ಇಲ್ಲಿ ಚಟ್ನಿಗೆ ಅಂತ ಕಾಯಿ ತುರ್ಕೊಟ್ಟಿದ್ದಾರೆ ಅಮ್ಮ. ನೆಕ್ಸ್ಟ್ ಸಾಂಬಾರು ಮಾಡ್ಬೇಕು ಇವಾಗ. ಫಸ್ಟು ಈರುಳ್ಳಿ ಮತ್ತು ಟೊಮೆಟೊನ ಹಾಕ್ಕೊಂಡು, ಮತ್ತು ತೊಗರಿಬೇಳೆ, ಸ್ವಲ್ಪ ಹೆಸರು ಬೇಳೆನ ಬೇಯಕ್ಕೆ ಇಟ್ಕೊತಿದ್ದೀನಿ ಗಾಯ್ಸ್. ನೋಡಿ ಇಲ್ಲಿ ಗೈಸ್, ಇಲ್ಲಿ ನೋಡಿ ಇದಕ್ಕೆ ಎಣ್ಣೆ ಹಚ್ತಾ ಇದ್ದೀನಿ. ತೊಳ್ಕೊಂಡಿದ್ನಲ್ಲ, ಸೊ ಹಂಗಾಗಿ ಸ್ವಲ್ಪ ಡ್ರೈ ಮಾಡಿಕೊಂಡು ಅದಾದಮೇಲೆ ಎಣ್ಣೆ ಹಚ್ಕೊತಾ ಇದ್ದೀನಿ ನೋಡಿ ಗೈಸ್. ಎಣ್ಣೆ ಹಚ್ಕೊಂಡು ಇದಕ್ಕೆ ಬಿಟ್ಟು ಇಟ್ಟರೆ ಇಡ್ಲಿ ಬೇಗ ಬರ್ತವೆ ಅಂತ ಎಣ್ಣೆ ಹಚ್ಕೊಳ್ಳೋದಷ್ಟೇ, ಚೆನ್ನಾಗಿರುತ್ತೆ. ನಾನು ವಾಯ್ಸ್ ಓವರ್ ಕೊಡ್ತಿದ್ದೆ, ಇವಾಗ ಡೈರೆಕ್ಟಾಗಿ ಮಾತಾಡೋಣ, ನೋಡೋಣ ಹೆಂಗೆ ಬರುತ್ತೆ ಅಂತ ಟ್ರೈ ಮಾಡ್ತಾಯಿದ್ದೀನಿ ಗಾಯ್ಸ್. ಸಪೋರ್ಟ್ ಮಾಡಿ ಪ್ಲೀಸ್ ಗಾಯ್ಸ್. ವಡೆ ಮಾಡೋಕ್ಕೆ ಅಂತ ರುಬ್ಕೊತಿದ್ದೀನಿ. ಇಲ್ಲಿ ನೋಡಿ ಉದ್ದಿನ ಬೇಳೆನ ರುಬ್ಕೊತಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ ವಡೆ ಮಾಡೋಕ್ಕೆ. ಈರುಳ್ಳಿ ಹಾಕ್ತೀವಲ್ಲ, ಸೊ ಆವಾಗ ನೀರು ಬಿಟ್ಕೊಬಿಡುತ್ತೆ ವಡೆಯಲ್ಲಿ. ಸೊ ಹಂಗಾಗಿ ಸ್ವಲ್ಪ ಗಟ್ಟಿಗೆ ಉದ್ದಿನ ಬೇಳೆನ ರುಬ್ಕೊಳ್ಳಿ. ಆಯಿತು ಗೈಸ್, ಈರುಳ್ಳಿ ಹೆಚ್ಕೊತಾ ಇದ್ದೀನಿ ವಡೆಗೆ, ಸಣ್ಣಗೆ ಹೆಚ್ಕೊಳ್ಳಿ ಆಯಿತಾ. ನೆಕ್ಸ್ಟು ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ ವಡೆಗೆ. ಅದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ಎಲ್ಲ ಹಾಕಿ ನೀಟಾಗಿ ಕಲಿಸ್ಬಿಟ್ಟು ಗಟ್ಟಿಯಾಗಿ ಕಲಿಸ್ಕೊಂಡು ವಡೆ ಬಿಡ್ರಿ, ತುಂಬ ಚೆನ್ನಾಗಿ ಬಂದಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಉದ್ದಿನ ಬೇಳೆನ 1 to 2 ಅವರ್ ನೆನೆಸಿ ಸಾಕು. ನೆಕ್ಸ್ಟ್ ಅದನ್ನ ಗಟ್ಟಿಗೆ ರುಬ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಎಲ್ಲ ಕಲಿಸ್ಬಿಟ್ಟು ವಡೆ ಹೆಂಗೆ ಬಿಡೋದು ಅಂತ ಅಂದರೆ, ಅದೆಲ್ಲ ಉಂಡೆ ಮಾಡಿಕೊಂಡು ಸ್ವಲ್ಪ ನೀರು ಹೆಚ್ಕೊಂಡು ಬಿಡಬೇಕು ವಡೆನ. ಸಣ್ಣಗೆ ಹೆಚ್ಕೊಳ್ಳಿ. ಖಾರ ಆಗ್ಬಿಟ್ಟಿದೆ ಮೆಣಸಿನ್ಕಾಯಿ, ನಂಗೆ ಭಯ ಬೇರೆ. ಪಾಪು ಇದ್ದಾಳೆಲ್ಲ, ಪಾಪು ಮೇಲೆ ಮುಟ್ಬಿಡ್ತೀನಿ ಮರ್ತಿ ಅಂತ. ಸೊ ಹಂಗಾಗಿ ಒಂದೇ ಒಂದು ಹಾಕ್ಕೊಂಡೆ. ನೆಕ್ಸ್ಟ್ ಅದಾದಮೇಲೆ ಈ ಥರ ಇಷ್ಟು ಗಟ್ಟಿ ರುಬ್ಕೋಬೇಕು, ಇಷ್ಟು ಗಟ್ಟಿ ಕನ್ಸಿಸ್ಟೆನ್ಸಿ ಇರಬೇಕು. ಇದಕ್ಕೆ ಹಾಕ್ಕೊತಿದ್ದೀನಿ ನೋಡಿ ನಾನು. ಇಷ್ಟು ಗಟ್ಟಿ ಇದ್ದರೆ ವಡೆ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ವಡೆ ಮಾತ್ರ ಉದ್ದಿನ ಹಿಟ್ಟಲ್ಲಿ ಮಾಡಿದ್ರೆ. ದೊಡ್ಡ ತಗೋಬೇಕಿತ್ತು ಅನಿಸುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಗಾಯ್ಸ್, ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಹಾಕ್ಬಿಟ್ರೆ ಆಮೇಲೆ ತಿನ್ನೋಕ್ಕಾಗಲ್ಲ. ಸೊ ಹಂಗಾಗಿ ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಾಳು ಮೆಣಸು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕುಟ್ಟು ಹಾಕೊಳ್ಳೋದು, ಬಟ್ ಗೈಸ್ ವಡೆ ಬಿಡ್ತಾ ಇದ್ದೀನಿ. ನಂಗೆ ತೂತು ವಡೆ ಹೆಂಗೆ ಬಿಡೋದು ಗೊತ್ತಿಲ್ಲ ಗೈಸ್. ಇಲ್ಲಿ ನೋಡಿ ವಡೆ ಬಿಟ್ಟಿದ್ದೀನಿ ನಾನು. ವಡೆ ಬಿಡಕ್ಕೆ ಬರಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಸಾಂಬಾರು ನೋಡಿ ಗೈಸ್, ಹೀಗಿದೆ ಸಾಂಬಾರು. ಇಡ್ಲಿ ಸಾಂಬಾರಲ್ವಾ. ನೆಕ್ಸ್ಟ್ ಚಟ್ನಿ ಇದೆ. ನೆಕ್ಸ್ಟ್ ಇಡ್ಲಿ. ಅಣ್ಣ ಹೆಂಗಿದೆ ತಿಂಡಿ?
ಸಖತ್ತಾಗಿದೆ. ಚೆನ್ನಾಗಿದ್ಯಾ? ಒಳ್ಳೆ. ಗೈಸ್ ತಿಂಡಿ ಕೊಡಕ್ಕೆ ಹೋಗ್ತಾ ಇದ್ದೀನಿ ಇವರಿಗೆ. ಟಚಿನ್. ಥ್ಯಾಂಕ್ ಯು. ನೆಕ್ಸ್ಟು ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ಪೂಜೆ ಮಾಡ್ತಿದ್ದೀನಿ. ಪೂಜೆ ಅಂದರೆ ಎಲ್ಲ ರೆಡಿ ಮಾಡಿಕೊಂಡೆ, ಅದಾದ ನಂತರ ಪೂಜೆ ಮಾಡ್ಕೊತಾ ಇದ್ದೀನಿ. ನನಗೆ ಅದೇ ಹೇಳಿದ್ನಲ್ಲ ನಿಮಗೆ ಹೋದ ವ್ಲಾಗಲ್ಲಿ ಪೂಜೆ ಮಾಡೋದಂದರೆ ತುಂಬ ಇಷ್ಟ. ಹಾಯ್ ಗಾಯ್ಸ್, ಮತ್ತು ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸಂಜೆ ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮಾಡಿ ಮತ್ತು ಸ್ವಲ್ಪ ಇವತ್ತು ಏನಾದರೂ ಸ್ಪೈಸಿಯಾಗಿ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡು ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬನ್ನಿ ಏನಾದರೂ ಸ್ಪೈಸಿಯಾಗಿ ಮಾಡ್ಕೊಂಡು ತಿನ್ನೋಣ. ಮಗಳು ನಮ್ಮಮ್ಮ ತಿಂತೈತೆ ನೋಡ್ರಿ, ಒತ್ತೋಗಿರೋ ಇಡ್ಲಿ ತಿಂತೈತೆ ನಮ್ಮಮ್ಮ. ಇಲ್ಲಿ ನಮ್ಮ ಪಾಪನ್ನ ಆಟ ಆಡಿಸ್ತೈತೆ ನಮ್ಮಪ್ಪ. ಮಗಳೇ ಹಾರಮ್ಮ ಹಾರಮ್ಮ ಅದು ಗುಂಡಮ್ಮ. ನೆಕ್ಸ್ಟು ನಮ್ಮ ಅಣ್ಣಂಗೆ ಸಾಮಾನು ಬರೆದು ಹಾಕಿದ್ದೆ. ಸಾಮಾನು ತಂದರು. ಇಷ್ಟು ಸಾಮಾನು ತಂದರೂ ಒಂದು ವಾರಕ್ಕೆ ಖಾಲಿ ಆಗ್ಬಿಟ್ಟಿರುತ್ತೆ. ಅಂದರೆ ಒಂದಿದ್ರೆ ಒಂದಿರಲ್ಲ, ಹಂಗಾಗಿರುತ್ತೆ. ನೆಕ್ಸ್ಟು ಇಷ್ಟು ಸಾಮಾನಿಗೆ 4500 ಆಯ್ತಂತೆ.